ಡಿಯರ್ ಫ್ರೆಂಡ್ಸ್, ಸಿದ್ಧನಾಗಿರು, ಸಿದ್ಧಪಡಿಸು ಎಂದು ಸ್ಲೋಗನ್ನಿಂದ ನಾವು ನಿಮ್ಮನ್ನು ಸಂಧಿಸ್ತಿದ್ದೀವಿ. ಪ್ರಿಯರೇ, ನಾವು ದೇವರನ್ನು ಕೂಡ ಸಂಧಿಸಲು ಸಿದ್ಧನಾಗಿರಬೇಕೆಂದು ಪದೇ ಪದೇ ನಾವು ತಿಳಿದುಕೊಳ್ಳುವರು ನಾವಾಗಿದ್ದೀವಿ. ಇಂದು ಕೃಪೆಯ ಬಾಗಿಲು ಮುಚ್ಚಲ್ಪಡುವುದಾದರೆ ನೀನು ಒಳಗಿರುವಿಯಾ ಎಂದು ನಮ್ಮನ್ನು ದೇವರು ಪ್ರಶ್ನಿಸ್ತಾ ಇದ್ದಾನೆ, ಅಥವಾ ಹೊರಗೆ ನಿಲ್ಲುವಿಯಾ ಎಂದು ಪ್ರಶ್ನೆ ಮಾಡ್ತಿದ್ದಾನೆ. ಯಾಕೆಂದರೆ ನಮ್ಮ ಆತ್ಮಗಳಿಗೆ ನಾವೇ ನಾವಾಗಿದ್ದೀವಿ. ಪ್ರಿಯರೇ, ನಮ್ಮ ಸಭೆಯಲ್ಲಾದರೂ ಸಭೆ ಹಿರಿಯರಾಗಲಿ ಸೇವಕರಾಗಲಿ ಆ ಸಮಯದಲ್ಲಿ ನಿನಗಾಗಿ ವಾಗ್ವಾದ ಮಾಡಲಾರರು ಎಂದು ನಾವು ನೋಡ್ತಿದ್ದೀವಿ. ಪ್ರಿಯರೇ, ದೇವರು ನಮಗೆ ಒಂದು ತಲಾಂತನ್ನು ಕೊಟ್ಟಿದ್ದಾನೆ, ಒಂದು ಲೈಫನ್ನು ಕೊಟ್ಟಿದ್ದಾನೆ, ಒಂದು ಜೀವನವನ್ನು ಕೊಟ್ಟಿದ್ದಾನೆ. ಆ ಜೀವನಕ್ಕೆ ನಾವೇ ಹೊಣೆಗಾರರು, ನಾವೇ ಲೆಕ್ಕ ಕೊಡಬೇಕಾಗಿದೆ. ನಾನು ನಿದ್ದೆ ಮಾಡಿದನು, ನನ್ನ ಆತ್ಮವು ಎಚ್ಚರಗೊಂಡಿತ್ತು ಎಂಬ ವಚನೆಯ ಜೀವಿತ ಬೇಡವೇ ಬೇಡ. ಪ್ರಿಯರೇ, ಕರ್ತನು ತಟ್ಟುವಾಗ ಬಾಗಿಲು ತೆರೆದು ಆತನನ್ನು ಸಂಧಿಸಲು ಸಿದ್ಧನಾಗದಿಲ್ಲದಿದ್ದರೆ ನಿನ್ನ ಭಕ್ತಿಯಿಂದ ಪ್ರಯೋಜನವೇನು? ನಾವು ಎಷ್ಟೋ ಭಕ್ತಿವಂತರಾಗಿದ್ದೀವಿ, ಅದು ನಮ್ಮ ಭಕ್ತಿಯಿಂದ ಪ್ರಯೋಜನ ಏನು? ನೀನು ಪರಿಶುದ್ಧನಾಗಿರುವೆಯಾ? ಮಲಿನವಿಲ್ಲದ ಜೀವಿತನಾಗಿ ನಿನ್ನ ಜೀವಿತವಿದೆಯಾ? ಪರಿಶುದ್ಧನು ಪರಿಶುದ್ಧವಾಗಿಯೇ ಕಾಣುವನು ಎಂಬ ನಂಬಿಕೆ ನಿನ್ನಲ್ಲಿ ಇರುವುದೇ? ಭಕ್ತನು ಪೌಲನು ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಎಂದು ಅಪೊಸ್ತಲನಾದಂಥ ಪೌಲನು ಬಹಳ ಭಯದಿಂದ ಮೊದಲನೇ ಕೊರಿಂಥಿ 9ನೇ ಅಧ್ಯಾಯ 27ನೇ ವಚನದಲ್ಲಿ ಹೇಳೋದನ್ನು ನಾವು ನೋಡ್ತಿದ್ದೀವಿ. ಇಸಾಕನ ಮಗನಾಗಿರುವಂಥ ಏಸಾವನು ಮೂಲ ಪಿತೃಗಳ ವಂಶದಲ್ಲಿ ಬಂದದವನೇ. ಆದಾಗ್ಯೂ ಕರ್ತನ ಆಶೀರ್ವಾದಗಳನ್ನು ನಿರ್ಲಕ್ಷಿಸಿದರಿಂದ ನಿರಾಕರಿಸಲ್ಪಟ್ಟನೆಂದು ದೈವವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನಂತರದಲ್ಲಿ ತನ್ನ ತಂದೆಯ ಬಳಿಗೆ ಹೋಗಿ ಆಶೀರ್ವಾದಗಳನ್ನು ಭಾಜನಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಯುತ್ತಾ ಬೇಡಿಕೊಂಡರೂ ನಡೆದಿದ್ದನ್ನು ಇಲ್ಲದೆ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ನೋಡುತ್ತೇವೆ. ಪ್ರಿಯರೇ, ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನದಲ್ಲಿ ಈ ವಿಷಯವನ್ನು ನಾವು ನೋಡ್ತಿದ್ದೀವಿ. ಯೆಶಾಯನು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಸಂಕೇತವಾಗಿ ನಿಂತಿದ್ದಾನೆ. ಕರ್ತನ ಬರೋಣವನ್ನು ಕುರಿತು ಚಿಂತನೆ ಮಾಡುವಿಯಾ ಅಥವಾ ಅಲಕ್ಷ್ಯ ಮಾಡುವಿಯಾ? ಪ್ರಾರ್ಥನೆಯ ಸಮಯಗಳನ್ನು, ಸೇವೆಯ ಬಾಗಿಲನ್ನು, ದೇವಜನರ ಐಕ್ಯವನ್ನು ಅಲಕ್ಷ್ಯ ಮಾಡುತ್ತಿರುವೆಯಾ ಅಥವಾ ಆದಾಯ ಮಾಡಿಕೊಳ್ಳುವೆಯಾ? ಒಂದು ಸಲ ನಾವು ಆಲೋಚನೆ ಮಾಡಬೇಕಾಗಿದೆ. ಕರ್ತನ ಬರವಣಿಗೆಯ ಆಸನವಾಗಿದೆ. ನಾವು ಆತನಿಗಾಗಿ